ಅಕ್ಷರಧಾಮ್ ಟೆಂಪಲ್ ಡೆಲ್ಲಿಯಲ್ಲಿರೋ ತುಂಬ ಫೇಮಸ್ ಆಗಿರೋಂಥ ಒಂದು ಅಕ್ಷರಧಾಮ್ ಟೆಂಪಲ್. ಸೊ ಇದು ಬಂದ್ಬಿಟ್ಟು ಶ್ರೀ ನಾರಾಯಣ ಟೆಂಪಲ್. ಈ ಒಂದು ಟೆಂಪಲ್ ಬಂದ್ಬಿಟ್ಟು ಇನ್ಸೈಡ್ ಆಗಲಿ ಫೋನ್ ಆಗಲಿ ಸೊ ಏನೂ ಸಹ ಇಲ್ಲ. ಟೆಂಪಲ್ ಮಾತ್ರ ಫೆಂಟಾಸ್ಟಿಕ್ ಆಗಿರೋ ನಮ್ಮ ಇಂಡಿಯಾದಲ್ಲಿರೋಂಥ ಒಂದು ತುಂಬ ಬಟ್ ಹಿಂದೂ ದೇವಾಲಯದಲ್ಲಿ ತುಂಬ ಅತ್ಯಂತ ಪುರಾತನವಾದ ಪುರಾತನ ಇಲ್ಲ ಅದನ್ನು ತುಂಬ ದೊಡ್ಡದಾದಂಥ ಒಂದು ದೇವಾಲಯ. ಈ ಒಂದು ದೇವಾಲಯ ಬಂದ್ಬಿಟ್ಟು ಬಟ್ ಸುಮಾರು 100 ಹೆಕ್ಟೇರ್ಸ್ ಅಂದರೆ 100 ಎಕರೆ ಎಲ್ಲರೂ ವಿಸ್ತರಣವಾಗಿದೆ. ಈ ಒಂದು ಟೆಂಪಲ್ ಬಂದ್ಬಿಟ್ಟು 2005 ಸೊ 2005 ಅವಾಗ ಬಟ್ ನಿರ್ಮಾಣಗೊಂಡಿದೆ. ಶ್ರೀ ನಾರಾಯಣ ಸ್ವಾಮಿ ಅವರ ಒಂದು ಮಂದಿರ ಟೆಂಪಲ್. ಈ ಒಂದು ಮಂದಿರ ನೋಡಿಕೊಂಡ್ರೆ ಸೊ ಬಟ್ ಇನ್ಸೈಡಿಂದ ಎಲ್ಲ ಫುಲ್ ಸ್ಟೋನು 100 ಎಕರೆಯಲ್ಲಿರುವಂಥ ಈ ಒಂದು ಟೆಂಪಲ್ ಮಾತ್ರ ಫೆಂಟಾಸ್ಟಿಕ್. ಇಲ್ಲಿಂದ ನೋಡ್ಕೊಂಡು ನೋಡಿ ಒಳಗಡೆ ಬಂದ್ಬಿಟ್ಟು ಬೆಲ್ಟು ಫೋನು ಮೈಕು ಸೊ ಬ್ಲೂಟೂತ್ ನೋಡಿ ಏನು ಸಹ ಅಲೋ ಮಾಡಲ್ಲ. ಪಿನ್ ಸಹ ಅಲೋ ಮಾಡಲ್ಲ ನೋಡಿ ಒಳಗಡೆ ಹೆಂಗಿದೆ ಅಂದ್ಬಿಟ್ಟು. ಸೊ ಬೆಲ್ಟ್ ಹಾಕ್ಕೊಂಡಿರೋ ಬೆಲ್ಟ್ ಕೂಡ ಅಲೋ ಮಾಡಲ್ಲ ಏನು. ಸೊ ಬಟ್ ವಾಟರ್ ಬಾಟಲ್ ಸಮೇತ ಅಲೋ ಮಾಡಲ್ಲ. ಇಲ್ಲಿ ನೋಡ್ರ ಫುಡ್ ಐಟಮ್ಸ್ ಏನು ಸಹ ಅಲೋ ಇಲ್ಲ. ಜ್ಯುವೆಲ್ಲರಿ ಇಲ್ಲಿ ನೋಡಿ ಇಲ್ಲಿ ಸೊ ಪ್ರತಿಯೊಂದು ಜ್ಯುವೆಲ್ಲರಿ ಸಹ ಇಲ್ಲೇ ಎಲ್ಲ ಫುಲ್ ಡಿಪಾಸಿಟ್ ಮಾಡಿ. ಯಾಕಂದರೆ ನಾನು ಇಲ್ಲಾಂದ್ರೆ ನಾನು ನಿಮಗೆ ಒಳಗಡೆ ತೋರಿಸ್ತಾ ಇದ್ದೀನಿ ಸರ್ ನೋಡಿ ಇಲ್ಲಿ ಗಂಟ ಮಾತ್ರ ನಮ್ಮ ಫೋನಲ್ಲೋ ಇಲ್ಲಿಂದ ಒಳಗಡೆ ಎಲ್ಲ ಫುಲ್ ಫೋನಲ್ಲ ನೋಡಿ ನಿಮಗೆ ಟೆಂಪಲ್ ಲಾಸ್ಟಲ್ಲಿ ಅಲ್ಲೆಲ್ಲ ಫುಲ್ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ನೋಡಿದ್ರೆ. ಸೊ ಈ ಒಂದು ಟೆಂಪಲ್ ಬಗ್ಗೆ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಒಳಗಡೆ ಒಂದು ಬುಕ್ ಕೊಡ್ತಾರೆ ಚಿಕ್ಕದು, ಇಲ್ಲ ಒಂದು 10 ರೂಪೀಸ್ ಬುಕ್. ಅದು ತೊಗೊಂಬಿಟ್ಟು ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ನೋಡಿ. ಸೊ ಸ್ವಾಮಿ ನಾರಾಯಣ್ ಅವರ ಒಂದು ಮಂದಿರ ಟೆಂಪಲ್. ಈ ಒಂದು ಟೆಂಪಲ್ ನಿಜವಲ್ಲೂ ಲೈಫ್ ಟೈಮಲ್ಲಿ ಪ್ರತಿಯೊಬ್ಬರು ಒಂದು ಸತಿ ಅವ್ರು ವಿಸಿಟ್ ಮಾಡಲೇಬೇಕು. ಯಾಕಂದರೆ ನಮ್ಮ ಬಟ್ ಇಂಡಿಯಾದಲ್ಲಿರುವಂಥ ಅತ್ಯಂತ ದೊಡ್ಡದಾದಂಥ ಒಂದು ಬೃಹದಾಕಾರ ಅಂತ ಒಂದು ಮಂದಿರ ಟೆಂಪಲ್ ಅಂದರೆ ಇದು ಬಂದ್ಬಿಟ್ಟು ಹಿಂದೂ ಮಂದಿರ. 100 ಎಕರೆ ಸುಮಾರು ಅಂದರೆ ನೋಡಿ ಈ ಲಾಸ್ಟ್ ಗಂಟೆ ಬಂದ್ಬಿಟ್ಟು ಇದೆಲ್ಲ ಫುಲ್ ಇದರೊಂದು ಪಾರ್ಕಿಂಗೇ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಆ ಲಾಸ್ಟಿಂದ ಮೆಟ್ರೋಯಿಂದ ನೋಡಿದ್ರೆ ಇಲ್ಲಿ ಎಲ್ಲ ಫುಲ್ ಪಾರ್ಕಿಂಗ್ ಇದೆ ಇಲ್ಲಿಂದ. ಸೊ ಇನ್ನು ಟೆಂಪಲ್ ಬಂದ್ಬಿಟ್ಟು ನಿಮ್ಮ ಮೊಬೈಲು ಸೊ ಎಲ್ಲ ಇಲ್ಲೆಲ್ಲ ಫುಲ್ ಡಿಪಾಸಿಟ್ ಮಾಡಿಬಿಟ್ಟು ಬಟ್ ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಟೆಂಪಲ್ ಮಾತ್ರ ನಿಜವಾಗ್ಲೂ ವರ್ಣಿಸೋಕ್ಕೆ ಆಗಲ್ಲ ಆ ಥರ ಟೆಂಪಲ್ ಇದೆ. ಒಂದು ಸ್ಟೋನು ಸ್ಟ್ರಕ್ಚರು ಎಲ್ಲ ಅಂದರೆ ಮೊದಲ ಕಾಲದಲ್ಲಿ ಪುರಾತನವಾದಂಥ ಒಂದು ಟೆಂಪಲ್ ಅಲ್ಲ ಇದು. ಇವಾಗ ನಿಯರ್ ಸೊ ಅಂದರೆ ಇವಾಗ ಟ್ರೆಂಡ್ ಇವಾಗ ಬಟ್ ಇವಾಗಿನ ಕಾಲದಲ್ಲಿ ನಿರ್ಮಿಸಿರುವಂಥ ಒಂದು ಟೆಂಪಲ್ 2005 ಆದರೆ ಇದೆಲ್ಲ ರಿನ್ಯೂವಲ್ ಆಗಿದೆ. ಆ 2005 ಇದನ್ನು ಓಪನಿಂಗ್ ಆವಾಗ ಇದನ್ನು ಮಾಡಿದ್ದಾರೆ ಬಂದ್ಬಿಟ್ಟು. ಸೊ ತುಂಬ ಅಷ್ಟೊಂದು ಪುರಾತನವಾದಂಥ ಒಂದು ಮಂದಿರ ಏನು ಟೆಂಪಲ್ ಏನಲ್ಲ, ಹೊಸ ಟೆಂಪಲ್ ಇವಾಗಿನ ಕಲ್ಚರ್ ಇರುವಂಥ ಒಂದು ಟೆಂಪಲ್. ನೋಡಿ ಮಂದಿರ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರ ಹೆಂಗಿದೆ ಗೊತ್ತು ಒಳಗಡೆ ಇನ್ಸೈಡ್ ಅಂತೂ ಫೆಂಟಾಸ್ಟಿಕ್ ಅಮೇಝಿಂಗು. ಸೊ ಈ ಒಂದು ವರ್ಣನೆ ಮಾಡೋಕ್ಕಾಗಲ್ಲ ಆ ಥರ ಇದೆ ಟೆಂಪಲ್. ಮತ್ತು ಇಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಒಂದು ಬಟ್ ಲೇಜರ್ ಶೋ ಇದೆ. ಲೇಜರ್ ಶೋ ಬಂದ್ಬಿಟ್ಟು ಅದಕ್ಕೆ ಟಿಕೆಟ್ 260 ರೂಪೀಸು. ಅದು ಇವಾಗ ಓಪನಿಂಗ್ ಇಲ್ಲ, ನೈಟಲ್ಲಿ ಬಂದರೆ ಸೊ ಲೇಜರ್ ಶೋ ಎಲ್ಲ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಆ ಥರ ಬಟ್ ನಿಕ್ಕರ್ ಆಗಲಿ ಶಾರ್ಟ್ಸ್ ಆಗಲಿ ಸೊ ಏನೂ ಇಲ್ಲ. ಸೊ ಈ ಥರ ಫ್ಯಾಂಟ್ ಆದರೆ ಅಲೋ ಮಾಡ್ತಾರೆ, ಫ್ಯಾಂಟು ಪಂಚೆ ಕಟ್ಕೊಂಡು ಬಂದಿವು ಆ ಥರ. ಬಟ್ ನಿಕ್ಕರ್ಸು ಶಾರ್ಟ್ಸು ಏನು ತೊಗೊಂಬಂದು ಸೊ ಒಳಗಡೆ ಎಲ್ಲ ಫುಲ್ ಬಟ್ ಇನ್ಸೈಡಲ್ಲಿ ಅಲೋ ಮಾಡಲ್ಲ. ಟೆಂಪಲ್ನ ಕಲ್ಚರಿಂಗ್ ಮಾತ್ರ ಟೆಂಪಲ್ ಮಾತ್ರ ಫೆಂಟಾಸ್ಟಿಕ್ ಮೇಂಟೈನ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಮೇಂಟೆನ್ಸ್ ಮಾತ್ರ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ. ಅಕ್ಷರಧಾಮ್ ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಬರೋಕ್ಕೆ ಸೊ ಇಲ್ಲಿ ಅಕ್ಷರಧಾಮ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಪಕ್ಕದಲ್ಲೇ ಬರ್ತೀನಿ. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು 100 ಮೀಟರ್ ಮಾತ್ರ. ಇಲ್ಲಿಂದ ಬಂದ್ಬಿಟ್ಟು ಒಂದು ಜಸ್ಟ್ 300 ಮೀಟರ್ ನೀವು ಪಕ್ಕದಲ್ಲಿ ಬಂದರೆ ಅಕ್ಷರಧಾಮ ಟೆಂಪಲ್ ಮಂದಿರ ಸಿಗುತ್ತೆ. ಸೊ ಅಕ್ಷರಧಾಮ ಟೆಂಪಲ್ ನೋಡಿದ್ರೆ ಹೆಂಗಿದೆ ನೋಡಿ, ಇದೇ ಬಂದ್ಬಿಟ್ಟು ಟೆಂಪಲ್ ಈ ಥರ. ಸೊ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನಮಗೆ. ಇನ್ಸೈಡ್ ಸಹ ಏನೂ ಸಹ ಅಲೋ ಮಾಡ್ತಾಯಿಲ್ಲ ಪ್ರತಿಯೊಂದು. ಸೊ ಏನು ಫೋನ್ ಆಗಲಿ ಇದೆ ನೋಡಿ. ಯಮುನಾ ನದಿ ತೀರದಲ್ಲಿರುವಂಥ ಈ ಒಂದು ಅಕ್ಷರಧಾಮ ಟೆಂಪಲ್ಲು ಡೆಲ್ಲಿಯಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಂದು ಅಕ್ಷರಧಾಮ. ಈ ಅಕ್ಷರಧಾಮ ಟೆಂಪಲ್ ನೋಡ್ಕೊಂಡು ನೋಡಿದ್ರಲ್ಲ ಸೊ ಇಷ್ಟೊಂದು ಸೊ ತುಂಬ ಅಗಲವಾದ ಒಂದು ವಿಸ್ತೀರ್ಣದಲ್ಲಿ ಇದರಾಗಿದೆ. ಸೊ ಮತ್ತೆ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ಲು ವಾಶ್ರೂಮ್ಸ್ ಎಲ್ಲ ಇದ್ದಾವೆ. ಸೊ ಎಕ್ಸಿಟ್ ಪಾಯಿಂಟ್ ಗೊತ್ತಲ್ಲ, ಯಾಕಂದರೆ ವೀಡಿಯೋ ಒಳಗಡೆವರೆಗೂ ವೀಡಿಯೋ ಅಲೋ ಮಾಡ್ತಾ ಇಲ್ಲ ಒಳಗಡೆ. ಸೊ ಇಲ್ಲಿ ಗಂಟ ನಾವು ವೀಡಿಯೋ ಲಾಸ್ಟು ಇಲ್ಲಿ ಗಂಟೆ ಇಲ್ಲ. ಸೊ ಪಾರ್ಕಿಂಗ್ ನೋಡ್ಕೊಂಡು ನೋಡಿ ಎಷ್ಟೊಂದು ಲಾಸ್ಟ್ ನೋಡಿ ಎಲ್ಲ ಫುಲ್ ಪಾರ್ಕಿಂಗ್ಗೆ ಸ್ಕೂಲಿಂದ ಬರೋ. ಸೊ ಈ ಒಂದು ಟೆಂಪಲ್ ಹಿಸ್ಟ್ರಿ ನೋಡ್ಕೊಂಡು ನೋಡು. ಸೊ ತುಂಬಾ ಹಿಸ್ಟ್ರಿ ಇದೆ ಒಂದು ಟೆಂಪಲ್ನ, ಯಾಕಂದರೆ ತುಂಬ ಓಲ್ಡ್ ಟೆಂಪಲ್ ಅಲ್ಲ ಇಷ್ಟೊಂದು ಟೆಂಪಲು. ಸೊ ಇಲ್ಲಿಂದ ಬಿಟ್ಟು ಇವಾಗ ಎಕ್ಸಿಟ್ ಹೋಗೋಣ. ಇವಾಗ ನಾವು ಲೋಟಸ್ ಟೆಂಪಲ್ ಹೋಗ್ತೇವೆ ಇಲ್ಲಿಂದ ಬಟ್ ನಿಯರ್ ಹೋಗ್ಬಿಟ್ಟು. ಯಾಕಂದರೆ ಇಷ್ಟೊಂದು ಟೈಮ್ ಇಲ್ಲಿ ಆಗ್ತಾಯಿಲ್ಲ ಒಳಗಡೆ. ನೀವು ಇಲ್ಲೆಲ್ಲ ಮ್ಯಾಕ್ಸಿಮಮ್ 1 ಅವರಲ್ಲೆಲ್ಲ ಫುಲ್ ನೋಡ್ಬೋದು. 1 ಅವರ್ 1.5 ಅವರಲ್ಲಿ ಫುಲ್ ಎಲ್ಲ ಟೆಂಪಲಲ್ಲಿ ನೋಡ್ಬೋದು. ಅಷ್ಟೊಂದೇನು ಜಾಸ್ತಿ ಏನು ನೋಡೋಕ್ಕಿಲ್ಲ. ಈ ಒಂದು ಟೆಂಪಲ್ ಬಟ್ ಸುತ್ತಮುತ್ತ ನೋಡ್ಕೊಂಡು ಚಿಕ್ಕವೆಲ್ಲ ಫುಲ್ ಇಲ್ಲಿ ಬಂದ್ಬಿಟ್ಟು ಎಲಿಫೆಂಟ್ ಥರ ಒಂದು ಸ್ಟ್ರಕ್ಚರ್ ಇದೆಲ್ಲ ಫುಲ್ ಇದು ಸುತ್ತಲೂ. ಸೊ ಅದು ಮಾತ್ರ ಮಿಸ್ ಮಾಡ್ಕೊಬಿಟ್ಟು ಫೆಂಟಾಸ್ಟಿಕ್ ಆಗಿದೆ ಅವರು. ಇಲ್ಲೆಲ್ಲ ಫುಲ್ ಲೇಜರ್ ಶೋ, ಬೋಟಿಂಗು ಎಲ್ಲ ಇದೊಳಗಡೆ. ಸೊ ಫೆಂಟಾಸ್ಟಿಕ್ ಆಗಿದೆ. ಇದು ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ನಾವು ಇದೆಲ್ಲ ಫುಲ್ ನೋಡಿದಿಲ್ಲ. ಆಯ್ತು ಎಕ್ಸಿಟ್ ಆಗೋಣ. ಸೊ ಎಕ್ಸಿಟ್ ಮಾಡಿ ನೋಡಿ ಆಜಲ್ಲಿ ಬಂದ್ಬಿಟ್ಟು ನಿಮ್ಮ ಬ್ಯಾಗ್ ಎಲ್ಲ ಫುಲ್ ಎಕ್ಸಿಟೆಲ್ಲ ಇಲ್ಲ ಬಟ್ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲೆಲ್ಲ ಫುಲ್ ಫೋನ್ ಕೊಡೋದು ಲಾಕರ್ ಕೊಡೋದು ಎಲ್ಲ ಫುಲ್ ಕ್ಯಾಬಿನ್ ಈ ಥರ ಇದೆ. ಸೊ ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ನೋಡೋಂಗೆ ಇದೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳೆಲ್ಲ ಫುಲ್ ವೇಟ್ ಮಾಡ್ತಾರೆ. ತುಂಬ ಜನ ಬರ್ತಾರೆ ನೋಡೋಕ್ಕಂತೂ. ಈ ಒಂದು ಟೆಂಪಲ್ ತುಂಬ ಫೆಂಟಾಸ್ಟಿಕ್, ತುಂಬ ಫೇಮಸ್. ಡೆಲ್ಲಿಯಲ್ಲೇ ತುಂಬ ಬೃಹದಾಕಾರ ಅಂದರೆ ತುಂಬ ದೊಡ್ಡದಾದಂಥ ಒಂದು ಫೇಮಸ್ ಆದ ಒಂದು ಟೆಂಪಲ್ ಅಕ್ಷರಧಾಮ. ಸೊ ಅಕ್ಷರಧಾಮ ಒಂದು ಲೈಫಲ್ಲಿ ಒನ್ ಟೈಮ್ ಅವ್ರು ಮಿಸ್ ಮಾಡ್ಕೊಂಬಂದಿರೋ ನೋಡ್ಬೇಕು ಈ ಟೆಂಪಲ್ ಸ್ಟ್ರಕ್ಚರ್ ಆಗಲಿ. ಸೊ ಒಂಥರ ಒಂದು ಲೆವೆಲ್ ಬೇರೆ ಲೆವೆಲ್ ಕಟ್ಟಿದ್ದಾರೆ ಫೆಂಟಾಸ್ಟಿಕ್. ನೋಡಿ ಎಷ್ಟೊಂದು ಲಾಂಗ್ ಇದೆ ಟೆಂಪಲ್ ಗೊತ್ತು.